ಹೇಳೋದಿಲ್ಲ ಅಂದರೆ ರೋಲಲ್ಲಿ ನಾವೆಲ್ಲ ಪೆಟ್ಟು ತಿಂದವರೇ. ಈಗ ರೋಲು ಇಲ್ಲ, ಬೆತ್ತನೂ ಇಲ್ಲ, ಈಗ ಮಾತಾಡುವಂಗೂ ಇಲ್ಲ. ಯಾವಾಗಲೂ ಪಾಲಕರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ಮಗುನನ್ನು ಭಾಳ ಯೋಚನೆ ಮಾಡಿ ನೀವು ಹೇಗೆ ಶಾಲೆಗೆ ಕಳಿಸ್ತೀರಿ, ಶಿಕ್ಷಕರು ಭಾಳ ಯೋಚನೆ ಮಾಡಿ ಆ ಮಗುನನ್ನು ರೆಡಿ ಮಾಡ್ತಾರೆ. ಅವ್ರ ಜೊತೆ ಇರೋದು 6 ಗಂಟೆ ಮಕ್ಕಳು, 18 ಗಂಟೆ ಪಾಲಕರ ಜೊತೆ ಇರ್ತಾರೆ. ಇದು ಯೋಚನೆ ಮಾಡಬೇಕು. ಬರೀ ಶಿಕ್ಷಕರು ಒಬ್ಬರಿಂದನೂ ಏನೂ ಆಗೋದಿಲ್ಲ, ಪಾಲಕರು ಸೇರಿಕೊಂಡ್ರೆ ಮಾತ್ರ ಸರಿಯಾಗೋದು. ನಾವು 50ನೇ ವರ್ಷಕ್ಕೂ ಪಾಲಕರು ಬರದೇ ಇದ್ದವರು ಇರ್ಬೋದೇನೋ. ತಿಂಗಳಿಗೆ ಒಂದು ಸಲ ಆದರೂ ಮಕ್ಕಳು ಏನು ಮಾಡ್ತಾರೆ ಅಂದೇಳಿ ನೋಡ್ಬೇಕು ಶಾಲೆ ಬಂದು. ನೀವು ಕಾಳಜಿ ತಗೊಳ್ಳಿಲ್ಲ ಅಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಹೇಳಿದ್ರು, ಈ ಶಾಲೆಗೆ 1 ಎಕರೆ 2 ಎಕರೆ ಜಮೀನು ಕೊಟ್ಟರು ಅಂದಡಿ. ಉದಯ ಹೇಳ್ತಾ ಇದ್ದೆ ನಮ್ಮ ಅಜ್ಜಂದೇ ಅಂದಡಿ. ಈಗ ಅವನು ಲೆಕ್ಕ ಮಾಡ್ತಾ ಇದ್ದಾನೆ, ಈ 2 ಎಕರೆ ಹಾಗೆ ಇದ್ದದ್ದಾದ್ರೆ ನಮ್ಮ ಪಾಲಿಗೆ ಮತ್ತೊಂದು 10 ಗುಂಟೆ ಬರ್ತಿತ್ತು ಏನೋ ಅಂದಡಿ. ಅದು ವ್ಯತ್ಯಾಸ ಆಗ್ತಿತ್ತು, ಇದು ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ಅಜ್ಜನ ಹೆಸರು, ನಿಮ್ಮ ಹೆಸರು ಯಾವಾಗಲೂ ಇರ್ತದೆ. ದಾನ ಮಾಡಿದ್ದು, ದಾನ ಮಾಡುವವರು ಭಾಳ ವಿರಳ, ಅವರು ಇರಬೇಕು. ದಾನ ಮಾಡಿದ್ದು ನಮ್ಮದು, ನಮ್ಮ ಹತ್ರ ಇರೋದು ನಮ್ಮದಲ್ಲ. ಇದು ಯಾವಾಗಲೂ ಉಳಿತದೆ. ಹಾಗೆ ಆ ದಾನಿಗಳನ್ನು ನೆನಪಿಸ್ಕೊಳ್ಬೇಕು. ಊರಿಗೆ ಶಾಲೆ ಬೇಕು, ಆ ರೀತಿ. ಮತ್ತು ಇಲ್ಲಿ ಬಂದಾಗ ನನಗೆ ಕರ್ಕೊಂಡು ಹೋದರು. ಹೀಗೆ ಕರ್ಕೊಂಡು ಹೋಗಿ ಆ ಕಡೆ ನಮ್ಮದು ಗದ್ದೆ ಎಲ್ಲ ತೋರಿಸಿದ್ರು. ಭಾಳ ನೆನಪಾಯ್ತು ನಮಗೆ. ನಾವು ರೈತರೇ, ನಮ್ಮದು ಮೂಲ ರೈತಾಪಿ. ಗದ್ದೆ ನೆಡೋದು, ಈ ಹಾಳಿ ಎಲ್ಲ ನೋಡಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಳಿ ಎಲ್ಲ ಸೌರಿ, ಪಕ್ಕದ ಜಾಗನೂ ಒಡೆಸೋರಿದ್ದಾರೆ. ಸೌರಿ 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 ಸೌರಿ, ಅದಕ್ಕೆ ಹೋಗಬೇಡಿ ಯಾರು, ನಮಗೆ ಸಾಕು. ಅದರಲ್ಲೂ ಜಗಳ ಆಗ್ತಾ ಇರ್ತಿತ್ತು ಹಳ್ಳಿಲೆಲ್ಲ. ಮೊದಲು ಗದ್ದೆ ನೆಟ್ಟೋರು ಪಕ್ಕದ ಗದ್ದೆಯವ್ರದ್ದು ಹಾಳಿ ಸೌರಿ ಅವ್ರದ್ದು ಸಣ್ಣ ಮಾಡುವ ಅಂದಡಿ. ಹಾಳಿ ನೋಡಿದೆ, ಒಂದು ಕೊರತೆ ಕಂಡೆ ಅಲ್ಲಿ ನಾನು. ಎಲ್ಲ ಮಾಡಿದ್ರಿ, ಕಂಬಳಿನೂ ಇಲ್ಲ, ಕಂಬಳಿ ಕೊಪ್ಪೆನೂ ಇಲ್ಲ. ಅದು ಒಂದು ನೋಡಲಿಲ್ಲ. ಮಾಳ ನೋಡಿದೆ ನಾನು. ಮಾಳದಲ್ಲಿ ನಾವು ಈ ಹಂದಿ ಎಲ್ಲ ಬರ್ತಿತ್ತು ಅಂದೇಳಿ ಮಾಳಕ್ಕೆ ಹೋಗ್ತಿದ್ರು. ಮಾಳದಲ್ಲಿ ಕೂತ್ಕೊಂಡು ಕೂವು ಹಾಕಿದೆ. ಮತ್ತೆ ಹೌದಾ, ನಾನು ನೋಡಲಿಲ್ಲ. ಬರೀ ಮಾಳದಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಮಾಳದಲ್ಲಿ ಹೋಗಿ ಕೂವು ಹಾಕಿ ಏನು ಬರ್ತದೆ ಪ್ರಾಣಿ ಅದನ್ನು ತವರಬೇಕು. ಅದಕ್ಕೆ ಒಂದು ಇದು ಕಟ್ಕೊತಿದ್ರು ನಾವು ಮೊದಲೇ. ಏನು ಡಬ್ಬಿಗೆ ಸುತ್ತುಗಾಗ ಇದು ಕಟ್ಕೊಂಡು ಎಳಿತಿದ್ರು. ಅವಾಗ ಬಂದ ತಕ್ಷಣ ಎಲ್ಲ ಪ್ರಾಣಿ ಓಡೋಗ್ತದೆ ಅಂದೇಳಿ. ಹಾಗೆ ಭಾಳ ಸುಂದರವಾಗಿ ಮಾಡಿದ್ದಾರೆ. ಅಕ್ಕಿ ಮುಡಿ ನೋಡಿದೆ. ನಮ್ಮಲ್ಲಿ ಕಣಜ ಅಂತ ಹೇಳ್ತಿದ್ರು, ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಕಣಜನೂ ನೋಡಿದೆ. ಇದೆಲ್ಲ ನಾವು ಮಾಡಿ ಕಣಜ ಕಟ್ಟೋದು ದಿನ ಹಬ್ಬ ಮಾಡ್ತಿದ್ರು ನಾವು. ಈಗ ಮಾಡ್ತಾರಲ್ಲ, ಕಣಜ ಕಟ್ಟಿ ಆ ದಿನ ಏನು ಪೈಸಾ ಎಲ್ಲ ಮಾಡಿ ಕಣಜಕ್ಕೆ ಪೂಜೆ ಮಾಡಿ ಹಬ್ಬ ಮಾಡ್ತಿದ್ರು. ಅದು ಮತ್ತೆ ಒಂದು 4-5 ತಿಂಗಳ ಬಿಟ್ಟು ಹೆಚ್ಚು ಕಡಿಮೆ 6 ತಿಂಗಳವರೆಗೆ ಹಾಗೆ ಇರ್ತಿತ್ತು. 6 ತಿಂಗಳ ನಂತರ ಮತ್ತೆ ಪುನಃ ತೆಗೆಯುವಾಗಲೂ ದಿನ ದೇವರು ಪೂಜೆ ಮಾಡುವಾಗ ಕಣಜಕ್ಕೂ ಪೂಜೆ ಮಾಡ್ತಿದ್ರು. ಅದಕ್ಕೂ ಹೂವು ಹಾಕಿ ಪೂಜೆ ಮಾಡಿ ಇಡ್ತಿದ್ರು. ಅಂದರೆ ಇದು ನಮ್ಮ ಸಂಪ್ರದಾಯ. ನಾವು ರೈತರು, ನಾವು ನಮಗೇನು ಬೇಕು ನಾವೇ ಬೆಳ್ಕೊಳ್ತೇವೆ. ಅದು ಆರೋಗ್ಯವಾಗಿ ಇರುವಂಥದ್ದು ಬೆಳ್ಕೊಳ್ತೇವೆ ನಾವು. ಹಾಗಾಗಿ ಅದೆಲ್ಲ ನೋಡಿದೆ. ಅಂದರೆ ಈ ಮಕ್ಕಳಿಗೆ ನಮ್ಮ ಹಿಂದಿನವರು ಏನು ಮಾಡ್ತಿದ್ರು ಅಂದೇಳಿ ಗೊತ್ತಾಗಬೇಕು. ಈಗ ಹಾಗಲ್ಲ. ಈಗ ಗದ್ದೆಲೇ ಮಿಷನ್ ಹೋಗ್ತದೆ, ಅಲ್ಲಿ ಮಿಷನಲ್ಲಿ ಏನು ಕಟ್ ಮಾಡ್ತಾರೆ, ಅಲ್ಲೇ ಚೀಲ ಕೊಡ್ತಾರೆ, ಅಲ್ಲಿಂದನೇ ಸೀದಾ ಮಿಲ್ಲಿಗೆ ಹೋಗ್ತದೆ. ಈಗ ಮೊದಲು ಹಾಗಲ್ಲ. ಮೊದಲಿಗೆ ಗದ್ದೆಗೂ ಪೂಜೆ ಮಾಡಿ ಗದ್ದೆ ಕೊಯ್ಲ ಮಾಡ್ತಿದ್ರು. ಅದು ತಂದು ಬಡಿತಿದ್ರು. ಅದು ಮತ್ತೆ ಏನು ಧೂಳೆಲ್ಲ ಆರಿಸಿ ಒಣಸಿ ಚೀಲಕ್ಕೆ ತುಂಬಿ ಮತ್ತೆ ಪುನಃ ಕಣಜಕ್ಕೆ ಹಾಕ್ತಿದ್ರು. ಈಗ ಅಂಥದ್ದು ಏನಿಲ್ಲ. ಈಗ ಸ್ವಲ್ಪ ಆರಾಮ್. ಈಗಿನ ಯುವಕರಿಗೆ ಸ್ವಲ್ಪ ಆರಾಮ್. ಈಗ ಗದ್ದೆ ಕೆಲಸ ಅಂದರೆ 365 ದಿವಸ ಅಂದೇಳಿ ಹೇಳ್ತಿದ್ರು.
ಯಾವಾಗಲೂ ಕೆಲಸ ಇರ್ತದೆ ಗದ್ದೆ ಕೆಲಸ ಮಾಡೋರಿಗೆ. ಗದ್ದೆ ನೆಟ್ಟ ತಕ್ಷಣ ಅದಕ್ಕೆ ಕಳೆ ತೆಗಿಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಅದು ಕಟಾವು ಮಾಡಬೇಕು, ಅದರ ನಂತರ ಮತ್ತೆ ಪುನಃ ಗೊಬ್ಬರ ಹಾಕಬೇಕು, ಮತ್ತೆ ಹೂಡಬೇಕು, ಮತ್ತೆ ಗೊಬ್ಬರ ಹಾಕಬೇಕು, ಮತ್ತು ಎರಡನೇ ಬೆಳೆಗೆ ರೆಡಿ ಆಗಬೇಕು. ಅದೆಲ್ಲ ನೆನಪು ಮಾಡಿ ಕೊಟ್ರಿ. ನಾನು ಸ್ವಲ್ಪ ಒಂದು 40 ವರ್ಷದ ಹಿಂದೋದೆ. ನಾನು ಸಣ್ಣ ಒಂದು 15-16 ವರ್ಷವರೆಗೆ ಗದ್ದೆ ಕೆಲಸ ಮಾಡಿದ್ದೆ. ನಾನು ನಮ್ಮಲ್ಲಿ ಎತ್ತಿನ ಜೊತೆ ಇತ್ತು. ನಾನು ಅದೇ ಹೇಳಿದೆ, ಎತ್ತಿನ ಜೊತೆ ಗದ್ದೆನೂ ಹೂಡಿದ್ದೆ ನಾನು. ಅದಕ್ಕೆ ಹೇಳಿದೆ, ನೊಗ ಮತ್ತು ನೇಗಿಲು ಕಟ್ಟುವಾಗ ಒಂದೇ ದಾರ 2 ದಾರ ಇರ್ತದೆ, ಅದಕ್ಕೆ ಯಾವುದೇ ಗಂಟು ಹಾಕದೆ 6 ಕಟ್ತಿದ್ರು. ಅದೆಲ್ಲ ನೆನಪು ಮಾಡಿಸಿದ್ರಿ ನೀವು. ಭಾಳ ಸಂತೋಷ ಆಯಿತು. ಪ್ರತಿಯೊಬ್ಬರು ಶಿಕ್ಷಣದ ಜೊತೆಯಲ್ಲಿ ನಮಗೆ ನಮ್ಮ ಪೂರ್ವಜರು ಏನು ಮಾಡಿಟ್ಟಿದ್ದಾರೆ ಅದು 1 ಗಂಟೆ ಮಾಡಬೇಕು. ಅದರ ಅವಶ್ಯಕತೆ ಇರ್ತದೆ. ಈಗ ಶಿಕ್ಷಣ ಅಂದ ತಕ್ಷಣ ನಾನು ಯಾವುದಾದ್ರೂ ಶಾಲೆಗೆ ಹೋದರೆ ಮಕ್ಕಳ ಹತ್ರ ಕೇಳ್ತೀನಿ, ಓದಿ ಏನು ಮಾಡ್ತಿದ್ರಿ? ಓದಿ ಜಾಬ್ ಮಾಡ್ತೆ. ಜಾಬ್ ಮಾಡಿ ಏನು ಮಾಡ್ತೆ? ಹಣ ಮಾಡ್ತೆ. ಹಣ ಮಾಡಿ ಏನು ಮಾಡ್ತೆ? ಇಲ್ಲ, ಆರಾಮಿರ್ತೆ. ಅದಲ್ಲ ಅಂತ ಹೇಳಿದೆ. ಓದೋದು ನಾವು ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ, ಜಾಬೇ ಮಾಡಲಿಕ್ಕೆ ಅಂದೇಳಿ ಅಲ್ಲ. ಸಿಕ್ಕಿದರೆ ಸಂತೋಷ, ಅಥವಾ ಜಾಬ್ ಮಾಡಬೇಕು, ಅದು ಆದರೆ ಇನ್ನೂ ಸಂತೋಷ. ಜಾಬ್ ಆದರೂ ದುಡ್ಡು ಬಂದ ಮೇಲೆ ಆ ಹಣ ಎಲ್ಲಿಂದ ಬರ್ತದೆ ಅನ್ನೇಳಿ ಯೋಚನೆ ಮಾಡಬೇಕು. ಈಗ ನನಗೆ ಪಗಾರ ಕೊಡ್ತಾರೆ, ನಿಮ್ಮ ಆಶೀರ್ವಾದ, ನೀವೆಲ್ಲ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ರಿ, ನಮ್ಮ ಶಾಸಕರನ್ನು ಮಾಡಿದ್ರಿ, ನಮ್ಮ ಸಚಿವರನ್ನಾಗಿ ಮಾಡಿದ್ರಿ. ತಾವು ನೀವು ಕಟ್ಟಿದ ಟ್ಯಾಕ್ಸ್ ನಮ್ಗೆ ನಮಗೆ ಪಗಾರ ಬರ್ತದೆ. ಈ ಕಾರ್ಯಕ್ರಮಕ್ಕೆ ಬಂದರೂ ಅದು ಅಷ್ಟು ಖರ್ಚು ಸರ್ಕಾರನೇ ನೋಡ್ತದೆ. ಸರ್ಕಾರ ಅಂದರೆ ನೀವು ಕಟ್ಟಿದ ಟ್ಯಾಕ್ಸ್. ಈಗ ಸ್ಯಾಲ್ರಿ ಕೊಡ್ತಾರೆ, ಪಗಾರ ಕೊಡ್ತಾರೆ ಅಧಿಕಾರಿಗಳಿಗೆ ಅಂದರೆ ನೀವು ಕಟ್ಟಿದ ಟ್ಯಾಕ್ಸ್ ಹಣ. ಅದು ಸೇವೆ ಮಾಡಬೇಕು. ನಾವು ಅಧಿಕಾರಿಗಳು ಸೇವೆ ಮಾಡಬೇಕು, ಜನಪ್ರತಿನಿಧಿಗಳು ಸೇವೆ ಮಾಡಬೇಕು. ಯಾರು ಸರ್ಕಾರದಿಂದ ಹಣ ತಗೊಳ್ತಾರೆ ಅದು ನಿಮಗೆ ಜನರಿಂದ ಬರೋದು. ಜನರ ಸೇವೆ ಮಾಡಬೇಕು, ನಮಗೆ ಸೇವೆ ಮಾಡಬೇಕು. ಅದು ಕಲಿಬೇಕು ಮಕ್ಕಳಿಗೆ, ಅದು ಹೇಳ್ಬೇಕು. ಇಲ್ಲಾಂದರೆ ಅವರು ತಿಳ್ಕೊಳ್ಳೋದೇ ಬೇರೆ. ನಾನು ಓದಿದ್ದೇನೆ, ನಾನು ಜಾಬ್ ಮಾಡ್ತಾಯಿದ್ದೀನಿ, ನನಗಿಷ್ಟು ಕೆಲಸ ಅಂದೇಳಿ ಕೊಟ್ಟಿದ್ದಾರೆ, ಮುಗೀತು. ಅದಲ್ಲ. ನೀವು ಇಲ್ಲದೇ ಇದ್ದರೂ ನಿಮ್ಮನ್ನು ಗೌರವಿಸೋದು. ಇವತ್ತು ನೋಡಿ ಎಷ್ಟು ಜನಕ್ಕೆ ನಾವು ಸನ್ಮಾನ ಮಾಡಿದ್ರಲ್ಲ, ಅವ್ರು ಮಾಡಿದ್ದಿಲ್ಲ ಸೇವೆಗೆ, ಅವ್ರು ಮಾಡಿದಂಥ ಕೆಲಸಕ್ಕೆ ಅವರನ್ನು ಗುರುತಿಸಿ ಅವರನ್ನು ಕರೆದು ಗೌರವಿಸಿದ್ರು. ಅದನ್ನು ಇಟ್ಕೊಳ್ಬೇಕು. ಅದನ್ನು ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ಗಳಿಗೆ ಇಲ್ಲಿ ಈ ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳಿಗೂ ಸ್ವಲ್ಪ ಜಗಳ ಆಗ್ತದೆ. ಜನಪ್ರತಿನಿಧಿಗಳ ಹತ್ರ ಅಲ್ಲಾದರೂ ನಿಮ್ಮ ಹತ್ರ ಜಗಳ ಶುರು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಜನರು ದುಡ್ಡು, ನೀವು ನಿಮ್ಮ ಜನರ ಕೆಲಸ ಮಾಡಲಿಕ್ಕೆ ಬಂದವರು ನಾವು ಜನರ ಕೆಲಸ ಕರೆಕ್ಟಾಗಿ ಮಾಡಿದರೆ ಏನೂ ವ್ಯತ್ಯಾಸ ಆಗೋದಿಲ್ಲ. ಇದು ಗೊತ್ತಿರಬೇಕು. ಹಾಗಾಗಿ ನೀವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ, ಒಳ್ಳೆಯ ರೀತಿಯಲ್ಲಿ ಭಾಳ ಸಂತೋಷ ಆಯಿತು. ಮನವಿನೂ ಕೊಟ್ಟಿದ್ರಿ, ಮತ್ತು ಕಟ್ಟಡ ಬೇಕು, ಬೋರ್ವೆಲ್ ಬೇಕು ಅಂತ. ನಾನು ಎಲ್ಲ BO ಹತ್ರ ಏನು ಮಾಡ್ತೀನಿ ಅಂದರೆ, ಪ್ರತಿ ವರ್ಷ ಎಷ್ಟು ಅನುದಾನ ಬೇಕು ಮತ್ತು ಎಷ್ಟು ಮುಗಿದಿದೆ. ಅಂಗನವಾಡಿಯಿಂದ ಪ್ರಾರಂಭ ಮಾಡಿದೆ. ಅಂಗನವಾಡಿ ಪ್ರಾರಂಭ ಆಗಿ 40 ವರ್ಷ ಆಯಿತು. 40 ವರ್ಷ ಆದರೂ ಕಟ್ಟಡ ಇಲ್ಲದೆ ಇರೋ ಅಂಗನವಾಡಿ ಇದೆ. ನಮ್ಮ ಜನಪ್ರತಿನಿಧಿಗಳ ಇದು ಯೋಚನೆ ಮಾಡಿ, ಜನಪ್ರತಿನಿಧಿಗಳು ಏನು ಮಾಡಲಿಕ್ಕೆ ಸಾಧ್ಯ ದೇವರಿಂದ ಅಂದೇಳಿ. ಅಂದರೆ 40 ವರ್ಷ ಆದರೂ ಅಂಗನವಾಡಿ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶಿಕ್ಷಣಕ್ಕೆ ಕೊರತೆ ಆಗಬಾರ್ದು, ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಂಗನವಾಡಿ ಕಟ್ಟಲೇಬೇಕು. ಯಾವುದೇ ಬಾಡಿಗೆ ಮನೆಯಲ್ಲೋ ಅಥವಾ ಬಾಡಿಗೆ ಬಿಲ್ಡಿಂಗಲ್ಲಿ ಅಂಗನವಾಡಿ ಇರಬಾರ್ದು ಅನ್ನೇಳಿ ಅದನ್ನು ತೀರ್ಮಾನ ಮಾಡಿದ್ದೇನೆ. ಶಾಲೆಯಲ್ಲೂ ಮತ್ತೆ ಏನೇನು ಬೇಕು ಅದನ್ನು ಕೊಡಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದರೆ, ಬ್ರಿಡ್ಜು ರೋಡು ಈ ವರ್ಷ ಅಲ್ಲಾದ್ರೆ ಬರುವ ವರ್ಷ ಮಾಡ್ಬೋದು. ಮಗುಗೆ ಆ ಸಂದರ್ಭದಲ್ಲಿ ಆ ಶಿಕ್ಷಣ ಸಿಕ್ಕಿದರೆ ಮಾತ್ರ ಆ ಮಗು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಒಳ್ಳೆಯ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಯಾವುದೇ ಕಾರಣಕ್ಕೆ ಇಡೀ ಕ್ಷೇತ್ರ, ಇಡೀ ಜಿಲ್ಲೆ ತೊಗೊಂಡಿದ್ದೇನೆ ನಾನು. ಫಸ್ಟ್ ಎಲ್ಲ ಅಂಗನವಾಡಿ ಆಗಬೇಕು. ಯಾವುದೇ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಅಥವಾ ಏನು ಅಗತ್ಯತೆಗೆ ಅನುಗುಣವಾಗಿ ಎಲ್ಲ ಶಾಲೆಗಳಲ್ಲಿ ಮೂಲ ಸೌಕರ್ಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ.
ಇಲ್ಲೂ ನೀವೇನು ಮನವಿ ಕೊಟ್ಟಿದ್ರಿ ಇದು ಮಾಡ್ತೀನಿ ಅಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ಶಿಕ್ಷಣ, ಎಣಿಸಿದ ಶಿಕ್ಷಣ, ಈಗ ಯಾವುದು ಕೊರತೆ ಇಲ್ಲ. ಈಗ ಶಿಕ್ಷಕರು ಎಲ್ಲೂ ವ್ಯತ್ಯಾಸ ಮಾಡೋದಿಲ್ಲ. ಯಾಕೆ ವ್ಯತ್ಯಾಸ ಮಾಡೋದಿಲ್ಲ ಅಂದೇಳಿ ಹೇಳ್ತೆ ಕೇಳಿ. ಒಂದು ಕ್ಲಾಸಲ್ಲಿ 10 ಜನ ಇದ್ದರೆ ಒಬ್ಬ 100ಕ್ಕೆ 100 ತೊಗೊಳ್ತಾರೆ, ಮತ್ತೊಬ್ಬರು 50 ತೊಗೊಳ್ತಾರೆ. ವ್ಯತ್ಯಾಸ ಯಾರ್ದು? ಪಾಲಕರದು. 100 ತಗೊಂಡವ್ರದ್ದು ಯಾರ್ದು? ಪಾಲಕರದು. ಅವ್ರ ಅಪ್ಪ ಅಮ್ಮ 18 ಗಂಟೆ ಆ ಮಕ್ಕಳ ಜೊತೆ ಇರುವಾಗ ಮತ್ತೆ 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 ಆ ಮಗುವಿನ ಬಗ್ಗೆ ಯೋಚನೆ ಮಾಡೋದ್ರಿಂದ, ಜಾಗ್ರತೆ ಮಾಡೋದ್ರಿಂದ 100ಕ್ಕೆ 100 ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಕರು ಒಂದೇ ಕ್ಲಾಸ್ ರೂಮಲ್ಲಿ ಆ 100ಕ್ಕೆ 100 ತಗೊಳ್ಳೋ ಹಾಗೆ ಮಾಡಿದವರು ಶಿಕ್ಷಕರೇ. 50ಕ್ಕೆ ತಗೊಳ್ಳೋರು 100ಕ್ಕೆ ಏನು 100ಕ್ಕೆ 100 ತಗೊಳ್ಬೇಕು ಅಂದೇಳಿ ಪ್ರಯತ್ನ ಮಾಡಿಸಿದಾರಲ್ಲ, ಅದೇ ಪ್ರಯತ್ನ ಆ ಮಗುಗೂ ಮಾಡಿದ್ದಾರೆ. ಆ ಮಗು 50 ತಗೊಂತು ಅಂದರೆ ಅದಕ್ಕೆ ಕಾರಣ ಪಾಲಕರು. ವಿನಂತಿ ಮಾಡ್ಕೊಳ್ತೇನೆ, ಆಸ್ತಿನೇ ಶಿಕ್ಷಣ ಮಗುಗೆ, ಮಗುನೇ ಆಸ್ತಿ. ಆಸ್ತಿ ಮಾಡಿಡಬೇಕು ಅಂದೇಳಿಲ್ಲ, ಮಗುಗೆ ಒಳ್ಳೆ ಶಿಕ್ಷಣ ಕೊಡಿ, ನಿಮ್ಮ ಯಾವ ಆಸ್ತಿನೂ ಬೇಡ, ಅವರೇ ಆಸ್ತಿ ಮಾಡಿ ನಿಮಗೆ ಸುಖವಾಗಿ ಇಡಿಸ್ತಾರೆ. ಈಗ ನಾನು ಏನು ಸನ್ಮಾನ ಮಾಡಿದೆ, ಇಲ್ಲಿ ಓದ್ದೋರೆ ಪೊಲೀಸರು, ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದವರು ಎಲ್ಲ ಕೇಳಿದೆ ನಾನು, ನೀವೇನೇನು ಮಾಡ್ತಾಯಿದ್ರಿ ಅಂದೇಳಿ. ಅವರು ಇವತ್ತೇ ಅಪ್ಪ ಅಮ್ಮನಿಗೆ ಆಸ್ತಿ ಮಾಡ್ತಾಯಿದ್ದಾರೆ. ಅಪ್ಪ ಅಮ್ಮ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟಿದ್ದರು ಅಷ್ಟೇ. ಅದೇ ಆಸ್ತಿ ಮಾಡಿಟ್ಟದ್ದಿದ್ರೆ ಅವ್ರಿಗೆ ಇವತ್ತೇ ಆ ಲೆವೆಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲಾಗಿತ್ತು. ಹಾಗಾಗಿ ಮಕ್ಕಳೇ ಆಸ್ತಿ, ಶಿಕ್ಷಣವೇ ಆಸ್ತಿ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಹೆಚ್ಚು ಸಮಯ ಮಕ್ಕಳು ಪಾಲಕರ ಜೊತೆ ಇರ್ತಾರೆ, ಕಮ್ಮಿ ಸಮಯ ಶಿಕ್ಷಕರ ಜೊತೆ ಇರ್ತಾರೆ. ಶಿಕ್ಷಕರು ಎಲ್ಲರಿಗೂ ಒಂದೇ ರೀತಿ ಎಲ್ಲೂ ವ್ಯತ್ಯಾಸ ಮಾಡಲಿಕ್ಕೆ ಬಿಡೋದಿಲ್ಲ. ಅವರಿಗೆ ನಿಮ್ಮ ಸಹಕಾರ ಬೇಕು, ಮಕ್ಕಳಿಗೆ ನೀವು ಜಾಗ್ರತೆ ವಹಿಸಬೇಕು. ಆಗ ಮಾತ್ರ ಒಳ್ಳೆ ವಿದ್ಯಾವಂತರು ಆಗ್ತಾರೆ. ಅದರ ಜೊತೆಯಲ್ಲಿ ಸಂಸ್ಕಾರ ಬೇಕೇ ಬೇಕು. ಯಾರು ಎಷ್ಟು ಎತ್ತರಕ್ಕೆ ಹೋಗಲಿ, ಎಷ್ಟು ಓದಿರಲಿ, ಅವರಿಗೆ ವಿನಯ ಇಲ್ಲ ಅಂದರೆ ಅವರಿಗೆ ಬೆಲೆನೂ ಇರೋದಿಲ್ಲ. ಅವ್ರ ಜೀವನದಲ್ಲಿ ಬೇರೆಯವ್ರ ಸುದ್ದಿ ಹೇಳಿಕೊಂಡು ಅಥವಾ ಬೇರೆಯವ್ರ ವಿಷಯನೇ ಚರ್ಚೆ ಮಾಡಿಕೊಂಡು ಅವ್ರ ಜೀವನ ಹಾಳು ಮಾಡ್ಕೊತ ಇದ್ದವರು ಎಷ್ಟು ಎತ್ತರಕ್ಕೆ ಹೋದವರು ಇದ್ದಾರೆ. ಉದಾಹರಣೆ, ಅವರಿಗೆ ಆ ಒಳ್ಳೆಯ ಶಿಕ್ಷಣದ ಜೊತೆಯಲ್ಲಿ ಮಾರ್ಗದರ್ಶನ, ಸಂಸ್ಕಾರ ಸಿಗದೇ ಇರೋದು ಅದರಿಂದ ಅವರು ಕಷ್ಟಪಡುವಂಥ ದಿವಸ ಬರ್ತದೆ. ಎಷ್ಟು ಎತ್ತರಕ್ಕೆ ಹೋದರೂ ಅವ್ರು ಕಷ್ಟಪಡ್ತಾರೆ. ಅವ್ರಿಗೆ ತಾಳ್ಮೆ ಇರೋದಿಲ್ಲ. ಅವ್ರ ಉದ್ದೇಶ ಇನ್ನೊಬ್ಬರ ಹೆಸರು ಹೇಳೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅಥವಾ ಬೇರೆಯವ್ರಿಗೆ ನಿಂದಿಸಿದ್ದು. ಅದು ಇಲ್ಲೆಲ್ಲ ಯಕ್ಷಗಾನದವ್ರಿಗೂ ನಾವು ಈಗ ನೋಡಿದೆ ಹುಡುಗರಿಗೆ. ಇಲ್ಲಿ ಮತ್ತು ಭಾಳ ಯಕ್ಷಗಾನ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು ಇಲ್ಲಿದ್ದಾರಂತೆ. ಅದು ಯಕ್ಷಗಾನದಲ್ಲಿ ಚೆನ್ನಾಗಿ ಹೇಳ್ತಾರೆ. ಅವರು ನಿಂದಿಸುವವರು ಇದ್ದು ಇಲ್ಲದೆ ಇದ್ದ ಹಾಗೆ, ಅದಕ್ಕೆ ಬೇರೆ ಹೇಳ್ತಾರೆ ಅವರು, ನಾನು ಹೇಳೋದಿಲ್ಲ. ಅವ್ರ ಹತ್ರ ಏನೂ ಸಾಧ್ಯ ಆಗದೆ ಇದ್ದಾಗ, ಇನ್ನೊಬ್ಬರ ಹೆಸರು ಹೇಳ್ತಾರೆ ಅಂದರೆ ಅವ್ರ ಹತ್ರ ಏನೂ ಸಾಧ್ಯ ಆಗದೆ ಇದ್ದಾಗ, ಇನ್ನೊಬ್ಬರಿಗೆ ನಿಂದಿಸ್ತಾರೆ ಅಂದರೆ ಅವ್ರ ಹತ್ರ ಏನು ಅವರಿಗೆ ಆ ಒಳ್ಳೆಯ ಶಿಕ್ಷಣದ ಜೊತೆಯಲ್ಲಿ ಅಥವಾ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಮಾರ್ಗದರ್ಶನ, ಸಂಸ್ಕಾರ ಸಿಗದೇ ಇರೋದರಿಂದ ಅವರು ಇನ್ನೊಬ್ಬರಿಗೆ ತೊಂದರೆ ಕೊಡುವವರಾಗಿ ಈ ಭೂಮಿ ಮೇಲೆ ಇರ್ತಾರೆ. ಅಂಥವ್ರು ಆಗಬಾರ್ದು ಅಂದಾಗ ನೀವು ಪಾಲಕರು ಒಳ್ಳೆಯ ಸಂಸ್ಕಾರ ಕೊಡಬೇಕು. ಆಗ ಮಾತ್ರ ಸರಿಯಾಗ್ತದೆ. ಹಾಗಾಗಿ ನಾನೆಲ್ಲ ಹಳ್ಳಿಗೆಲ್ಲ ಹೋದಾಗ ಭಾಳ ಅತಿಥಿ ಸತ್ಕಾರ ಇರ್ಬೋದು, ಗೌರವ ಕೊಡೋದಿರ್ಬೋದು, ಭಾಳ ಇದು ವಿಶೇಷವಾಗಿ ಇರ್ತದೆ. ಅದು ನಮಗೆ ಬೇರೆ ಕಡೆ ಸಿಗೋದಿಲ್ಲ. ನಾವು ಇಂಥ ಕಡೆ ಸಿಗೋದಿಲ್ಲ ಅಂದೇಳಿ ಹೇಳುವ ಹಾಗಿಲ್ಲ. ಅದಕ್ಕೆ ವ್ಯತ್ಯಾಸ ಇಷ್ಟೇ, ನಿಮ್ಮ ಪಾಲಕರು, ಇಲ್ಲಿಯ ಹಿರಿಯೋರು ನಿಮಗೆ ತೋರಿಸ್ಕೊಟ್ಟಂಥ ಒಂದು ಒಳ್ಳೆಯ ಮಾರ್ಗದರ್ಶನ, ಅದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಈ ಊರಿಗೆ ಏನಾಗಬೇಕು ಅಥವಾ ಶಾಲೆಗೆ ಏನಾಗಬೇಕು, ವಿಶೇಷವಾಗಿ ಶಾಲೆಯಲ್ಲಿ ಯಾವ ಕೊರತೆಯೂ ಇರೋದಿಲ್ಲ. ನಮಗೆ ಎಲ್ಲವನ್ನು ಹಿಂದೆ ಕರ್ಕೊಂಡು ಹೋದರೆ ನೀವು 25-30 ವರ್ಷದ ಹಿಂದೆ ಹೆಂಗಸರು ಗುರುಬು ಹಾಕ್ಕೊಂಡು ನಡ್ತಿದ್ರು, ಗಂಡಸರು ಕಂಬಳಿ ಹಾಕ್ಕೊಂಡು ಗುದ್ಲಿ ಅಂತಾರೆ, ಕೆಲವು ಕಡೆ ಕೊಠಾರಿ ಅಂತಾರೆ, ಲೇವಲ್ ಮಾಡೋದು, ಹಾಳಿ ಮಾಡೋದು, ಅದೆಲ್ಲ
ಹಿಂದೆ ನಾವು ಒಂದು 40 ವರ್ಷದ ಹಿಂದೆ ಕರ್ಕೊಂಡು ಹೋದ್ರಿ ನೀವು. ನಮ್ಗೆ ಭಾಳ ಸಂತೋಷ ಆಯಿತು. ಆ ಗದ್ದೆ ಬೆಳೆ ಬೆಳೆಸಿ ಶಿಕ್ಷಕರಲ್ಲಿ ವಿನಂತಿ, ಅದು ಮತ್ತು ಖಾಲಿ ಇದಕ್ಕೆ ಮಾತ್ರ ಸೀಮಿತವಾಗಿ ಇಡಬೇಡಿ, ಅದಕ್ಕೆ ಮತ್ತೆ ಗೊಬ್ಬರ ಹಾಕಿ ನೀರು ಹಾಕಿ ಅದರಿಂದ ಏನು ನೀವು ಆ ಮಕ್ಕಳಿಗೂ ಒಂದು ತೋರಿಸ್ಕೊಟ್ಟ ಹಾಗೆ ನಮಗೂ ಎಲ್ಲ ಕಡೆ ಹೋದಾಗ ಹೇಳಲಿಕ್ಕೆ ನೋಡುವಾಗಿದೆ. ಅದಕ್ಕೆ ಮತ್ತೆ ಬೇಲಿ ಏನಾದರೂ ಬೇಕು ಅಂದರೆ ಉದಯ್ ಮಾಡಿಕೊಡ್ತಾನೆ. ಉದಯ್ಗೆ ಹೇಳ್ತೀನಿ, ಅದಕ್ಕೆ ಬೇಲಿ ಮಾಡ್ತೀಯೋ ಇಲ್ಲ ಕಾಂಪೌಂಡ್ ಮಾಡಿಕೊಡ್ತೀಯೋ ನೋಡು, ಅದು ಏನು ಹಾಳಾಗಬಾರ್ದು. ಅದು ಮತ್ತೆ ಪುನಃ ಏನು ಫಸಲು ಬಂದು ಅಂದೆ ಭತ್ತ ಬರಬೇಕು, ಅದು ಕೊಯ್ಲ ಮಾಡಬೇಕು, ಈ ಮಕ್ಕಳಿಗೆ ತೋರಿಸ್ಬೇಕು. ನೀವು ಒಳ್ಳೆ ಕೆಲಸ ಮಾಡಿದಿರಿ. ಇಲ್ಲಿದ್ದಂಥ ಶಿಕ್ಷಕರಿಗೆ ನಾನು ಅಭಿನಂದಿಸ್ತೇನೆ. ಎಲ್ಲ ಉದ್ಯೋಗನೂ ಬೇಕು, ಶಿಕ್ಷಣವೂ ಬೇಕು, ಅದರ ಜೊತೆಯಲ್ಲಿ ನಮಗೆ ಕೃಷಿ ಭಾಳ ಮುಖ್ಯ ಅನ್ನೋದು, ಅಥವಾ ನಮ್ಮ ಹಿಂದಿನವ್ರು ಮಾಡ್ಕೊಂಡು ಬಂದಂಥದ್ದನ್ನು ಉಳಿಸ್ಕೊಂಡು ಹೋಗಬೇಕು ಅಂದೇಳಿ ಶಿಕ್ಷಕರು ಅದ್ರ ಜೊತೆಲೂ ಸೇರಿಕೊಂಡು ನೀವು ಈ ಭಾಗದ ಜನಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ತೋರಿಸ್ಕೊಟ್ಟಿದ್ರಲ್ಲ, ತಮಗೂ ಅಭಿನಂದಿಸ್ತೇನೆ. ಎಲ್ಲ STMC ಅಧ್ಯಕ್ಷರು ಎಲ್ಲರೂ ಸೇರಿ ನೀವು ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ಈ ಊರಿನವರೆಲ್ಲ ಹಿರಿಯವರೆಲ್ಲ ಸೇರಿ, ಮತ್ತು ವಿಶೇಷವಾಗಿ ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು, ನಾವು ಈ ಶಾಲೆಯಲ್ಲಿ ಕಲ್ತಿದ್ದೇವೆ ಅಂದೇಳಿ, ಇದೇ ದೇಗುಲ, ಶಾಲೆನೇ ದೇಗುಲ. ನಾನು ಎಲ್ಲೇ ಹೋದರೂ ಫಸ್ಟ್ ಶಾಲೆಗೆ ಹೋಗೋದು, ಎರಡನೇ ದೇವಸ್ಥಾನಕ್ಕೆ ಹೋಗೋದು. ಫಸ್ಟ್ ಶಾಲೆಯಲ್ಲಿ ಕೊರತೆ ಇರಬಾರ್ದು, ಎರಡನೇ ದೇವಸ್ಥಾನದಲ್ಲಿ ಕೊರತೆ ಇರಬಾರ್ದು. ಇದು ಎರಡು ಯಾವ ಊರಲ್ಲಿ ಚೆನ್ನಾಗಿ ಇರ್ತದೆ ಶಾಲೆ ಮತ್ತು ದೇವಸ್ಥಾನ, ಆ ಊರೊಳಗೆ ಹೋಗೋದು ಬೇಡ. ಆ ಊರು ಅಭಿವೃದ್ಧಿ ಆಗಿದೆ, ಅಲ್ಲಿಯ ಜನ ಒಳ್ಳೆಯ ಜನ ಅಂದೇಳಿ ನೋಡೋದು. ಶಾಲೆ ಮತ್ತು ದೇವಸ್ಥಾನ ನೋಡಿದಾಗಲೇ ಆ ಊರಿನ ಜನ, ಆ ಊರು ಹೇಗಿದೆ ಅಂದೇಳಿ ತಿಳ್ಕೊಳ್ಬೋದು. ಅಂಥ ಒಂದು ಅದ್ಭುತವಾದಂಥ ಕೆಲಸ ನೀವು ಮಾಡಿದ್ರಿ. ನೀವು ಒಳ್ಳೆಯವರು ಅಂದೇಳಿ ಎಲ್ಲರಿಗೂ ಏನು ಎಲ್ಲ ಶಿಕ್ಷಕರೆಲ್ಲ ಕುಂತಿದ್ದಾರೆ ಮೇಲ್ಗಡೆ, ಕೆಳಗಡೆ ಕುಂತವ್ರು ಅಷ್ಟೇ ಅಲ್ಲ, ಅವರು ಹೋಗಿ ಎಲ್ಲ ಕಡೆ ಹೇಳ್ತಾರೆ ನಿಮ್ಮ ಊರಿಂದು ಇಂಥ ಶಾಲೆಗೆ ಹೋಗಿದ್ರು ನಾವು, ಈ ಥರ ಮಾಡಿದರು 50ನೇ ವರ್ಷ, ಅಲ್ಲಿಯ ಹಳೆ ವಿದ್ಯಾರ್ಥಿಗಳು ಎಷ್ಟು ಒಳ್ಳೆಯವರು ಇದ್ದರು ಅಂದೇಳಿ ಹೇಳ್ತಾರೆ. ಆ ರೀತಿಯಲ್ಲಿ ನೀವು ಕಾರ್ಯಕ್ರಮ ಮಾಡಿದ್ರಿ. ತಮಗೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶಾಲಾ ಸುವರ್ಣ ಮಹೋತ್ಸವದ ಈ ಕಾರ್ಯಕ್ರಮವನ್ನು ಹಣತೆಯನ್ನು ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಅತ್ಯುತ್ತಮವಾದ ಸಂದೇಶಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಸನ್ಮಾನ್ಯ ಮಂಕಾಳ ಎಸ್ ವೈದ್ಯರವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರನ್ನು ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಮತ್ತೆ 3 ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಬೇಕಾಗಿರುವುದರಿಂದ ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಬೀಳ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸನ್ಮಾನ ಪ್ರಕ್ರಿಯೆಯನ್ನು ಮುಂದುವರಿಸಲಾಗ್ತಾ ಇದೆ. ಶ್ರೀಯುತ SM ಭಟ್ರವರು ಈಗ ಸನ್ಮಾನ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. ಸುಬ್ರಾಯ್ ಈಗ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಮತ್ತು ಈ ಗ್ರಾಮ ಪಂಚಾಯತದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗಣೇಶ್ ತಿಪ್ಪಯ್ಯ ನಾಯ್ಕ್ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುವಂತಹ ಸಂದರ್ಭ. ಹಾಗೆ ಅವರ ಜೊತೆಯಲ್ಲಿ ವೇದಿಕೆಯ ಮೇಲಿರುವಂಥ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳನ್ನು ಗೌರವಿಸುವಂತಹ ಸಂದರ್ಭ. ದಯವಿಟ್ಟು ಸಂಘಟಕರು ಕುರ್ಚಿಯ ವ್ಯವಸ್ಥೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಅಧ್ಯಕ್ಷರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಬೇಡ ಸುಬ್ರೇ ಮುಂದ್ ಕಡೆ ಇಡಿ. ಶ್ರೀಯುತ ಗಣೇಶ್ ತಿಪ್ಪಯ್ಯ ನಾಯ್ಕ್ ಅವರನ್ನ ವೇದಿಕೆಯ ಎದುರುಗಡೆ ಇರುವಂತಹ ಸನ್ಮಾನ
ಆಸನಕ್ಕೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ತಾವು ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ, ವೇದಿಕೆಯ ಮೇಲಿರುವಂಥ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಹಾಗೆ ಈ ಸಂದರ್ಭದಲ್ಲಿ ಶ್ರೀಯುತ ಎಂ ಜಿ ನಾಯ್ಕ ಅವರನ್ನು ಸಹ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಎಲ್ಲ ಚುನಾಯಿತ ಜನಪ್ರತಿನಿಧಿಗಳನ್ನ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ದಯವಿಟ್ಟು ಅವರ ಜೊತೆಯಲ್ಲಿ ಶ್ರೀಯುತ ಎಂ ಜಿ ನಾಯ್ಕ ಅವರನ್ನು ಸಹ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ, ಸನ್ಮಾನಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಬೇರೆ ಒಂದು ಕಾರ್ಯಕ್ರಮದಲ್ಲಿ ಅವರ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಇರುವುದರಿಂದ ಈ ಕಾರ್ಯಕ್ರಮದಿಂದ ಅವರು ತೆರಳ್ತಾ ಇದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಗೌರವಿಸುವಂತಹ ಸಂದರ್ಭ. ದಯವಿಟ್ಟು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಒಮ್ಮೆ ವೇದಿಕೆಯ ಎದುರುಗಡೆ ಇರುವಂತಹ ಆಸನದಲ್ಲಿ ತಾವೆಲ್ಲರೂ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಒಂದು ವಿಶೇಷ ಇದೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ಗಣೇಶ್ ತಿಪ್ಪಯ್ಯ ನಾಯ್ಕ್, ಜೊತೆಯಲ್ಲಿ ಅವರ ಧರ್ಮಪತ್ನಿ ಚುನಾಯಿತ ಜನಪ್ರತಿನಿಧಿ ಶ್ರೀಮತಿ ಚಂದ್ರಕಲಾ ಗಣೇಶ್ ನಾಯ್ಕ್, ಇವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತಾ ಇದೆ. ಹಾಗೆ ಶ್ರೀ ಯೋಗೇಶ್ ರಾಯ್ಕರ್ ಅವರನ್ನ, ಹಾಗೆ ಸಂತೋಷ್ ನಾಯಕ್ ಅವರನ್ನ, ಮಂಜುನಾಥ್ ಗೌಡ ಅವರನ್ನ, ಗಣೇಶ್ ನಾಯ್ಕ್, ಗಣೇಶ್ ಜಿ ನಾಯ್ಕ್ ಇವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ.
ಸಭೆ ಪರಿಪೂರ್ಣ ಆಗುವುದಿಲ್ಲ. ಸರ್, ತಮ್ಮ ಮಾತಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಉದ್ಘಾಟಿಸಿ ಕಾರ್ಯಬಾಹುಳ್ಯದ ನಿಮಿತ್ತ ತೆರಳಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಸಚಿವರಾಗಿರ್ತಕ್ಕಂಥ ಮಂಕಾಳು ವೈದ್ಯ ಸರ್ ಅವರನ್ನು ನೆನಪು ಮಾಡ್ಕೊಳ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಚಾಯತ್ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, SDMC ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ವಿನಾಯಕ್ ಅವಧಾನಿಯವರೇ, ಜಯಶ್ರೀ ಅವರವರೇ, MG ನಾಯ್ಕ ಅವರೇ, ಇಲಾಖೆ ಎಲ್ಲ ಹಿರಿಕಿರಿಯ ಅಧಿಕಾರಿ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತೂ ಊರು ನಾಗರಿಕರೇ, ಮುದ್ದು ಮಕ್ಕಳೇ, ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಈ ಕಾರ್ಯಕ್ರಮದ ಜೋಡಣೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಈ ಭಾಗದ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ, ಸಹೃದಯ ಸ್ನೇಹಿತರೆ, ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕನಾಗಿ 50 ವರ್ಷಗಳಿಗಿಂತ ಹಿಂದೆಯೇ ಇಲ್ಲಿ ಶಾಲೆ ಸ್ಥಾಪನೆ ಮಾಡಿ ಅಸಂಖ್ಯಾತ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಈವರೆಗೂ ಆ ಜೋಶನ್ನು ಉಳಿಸ್ಕೊಂಡು ಬಂದು ಒಂದು ಸಂಗತಿ ನೆನಪಾಗ್ತದೆ ನನಗೆ. ತನ್ನ ಮನೆಯ ಮಗಳದ ಕಾರ್ಯಕ್ರಮ ಆದರೆ ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ರು ಊರು ನಾಗರಿಕರು, ಆ ಮಟ್ಟಿಗಿನ ಪಾಲ್ಗೊಳ್ಳುವಿಕೆಯನ್ನು ನಾನು ಇಲ್ಲಿ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಯಿತು. ತಮ್ಮ ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ತಮ್ಮನ್ನೆಲ್ಲ ತೊಡಗಿಸ್ಕೊಂಡಿದ್ದೀರಿ. ಶಾಲೆಯ ಏಳಿಗೆಯನ್ನು, ಶಾಲೆಯ ಗರಿಮೆಯನ್ನು, ಶಾಲೆಯ ಹೆಚ್ಚುಗಾರಿಕೆಯನ್ನು ತಾವು ಗುರುತಿಸಿದಿರಿ, ಅನುಭವಿಸಿದಿರಿ. ಮಕ್ಕಳ ಮೂಲಕ ತಮ್ಮ ಸಫಲತೆಯನ್ನು ಕಂಡಿದ್ದೀರಿ. ಶಿಕ್ಷಣದ ಬಗ್ಗೆ ತಮ್ಮ ಅಪಾರ ಆಸಕ್ತಿಯನ್ನು ಈ ಕಾರ್ಯಕ್ರಮದ ಮೂಲಕ ತಾವು ತೋರ್ಪಡಿಸಿದಿರಿ. ಇದು ಖಂಡಿತವಾಗಿ ಹೀಗೆ ಮುಂದುವರಿಬೇಕು. ನಂದೊಂದು ಕಿವಿ ಮಾತಿದೆ. ಇತ್ತೀಚಿನ ದಿನದಲ್ಲಿ ಕೇವಲ ಅಕ್ಷರ ಜ್ಞಾನವನ್ನು ಅಥವಾ ಜ್ಞಾನಕ್ಕಷ್ಟೇ ಶಿಕ್ಷಣ ಅನ್ನು ಹೇಳ್ತಕ್ಕಂಥ ಒಂದು ತಿಳುವಳಿಕೆಯನ್ನು ತಾವು ದಯವಿಟ್ಟು ಹೊರಗೆ ಬರಬೇಕು. ಕಾರಣ ಏನಂತಂದರೆ, ಕೇವಲ ಶಿಕ್ಷಣ ಪಡೆದವರೆಲ್ಲರೂ ಎಲ್ಲ ರಂಗಗಳಲ್ಲಿ ಹೊರಗೆ ಸಮುದಾಯಕ್ಕೆ ಬಂದಾಗ ಸಾಫಲ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಪ್ರಮಾಣದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕೂಡ ಕಾಣೋದಿಲ್ಲ. ಇದ್ರ ಜೊತೆಗೆ, ಶಿಕ್ಷಣದ ಜೊತೆಗೆ ಅಂದರೆ ಅಕ್ಷರ ಜ್ಞಾನದ ಜೊತೆಗೆ ಸಾಮಾಜಿಕ ಕೌಶಲ್ಯ ಬೆಳೆದು ಬರಬೇಕು. ಅವರಲ್ಲಿ ಸಮುದಾಯದ ನಾಯಕತ್ವದ ಗುಣವನ್ನು ಬೆಳೆಸಬೇಕಾಗ್ತದೆ. ಸಾಹೇಬರಿಗಾಗಲೇ ಭಾಳಷ್ಟು ಸುಂದರವಾಗಿ ಹಳೆಯ ನೆನಪುಗಳನ್ನೆಲ್ಲ ಮಾಡಿಕೊಂಡು ಸಂಸ್ಕೃತಿಯ ಹಲವಾರು ಮಜಲುಗಳನ್ನು ತಮ್ಮೆದುರಿಗೆ ತೆರೆದಿಟ್ಟಿದ್ದಾರೆ. ಅಂಥ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಮರೆಯದೇ ನೆನಪು ಮಾಡ್ಕೊಳ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಬಹುಶಃ ಮುಂದಿನ ದಿನದಲ್ಲಿ ಪ್ರಾಥಮಿಕ ಶಾಲೆಗಳು ನಮಗೆ ಇರಲೇಬೇಕು. ಕಾರಣ ಏನಂತಂದರೆ, ಪೂರ್ವದಲ್ಲಿ ಅವರಿಗೆ ಅಕ್ಷರ ಜ್ಞಾನವನ್ನು ತಿಳಿಸ್ಕೊಟ್ಟಾಗ ಮಾತ್ರ ಸ್ವಲ್ಪ ಮುಂದುವರೆದು ಬಂದಾಗ 7, 8, 9, 10 ಈಗ ಹೆಚ್ಚಿನ ತರಗತಿಗಳಿಗೆ ಹೋದಾಗ ತಮ್ಮದೇ ದಾರಿಯನ್ನು ಕಂಡುಕೊಳ್ತಾರೆ. ಬೇಕಾದಷ್ಟು ಜ್ಞಾನ ಕಟ್ಕೊಳ್ಳೋದಕ್ಕೆ ಇವತ್ತಿನ ದಿನದಲ್ಲಿ ಅವಕಾಶ ಇದ್ದಾವೆ. ಇಂಥ ಇಂಟರ್ನೆಟ್ ಯುಗದಲ್ಲಿ ಕೇವಲ ನಮ್ಮ ಶಾಲೆಗಳಿಗೆ ಜ್ಞಾನಕ್ಕಾಗಿ ಮಾತ್ರ ಬರ್ತಾರೆ ಅಂತ ಹೇಳ್ತಕ್ಕಂಥ ಒಂದು ಕಲ್ಪನೆಯನ್ನು ನಾವು, ನಮ್ಮ ಎಲ್ಲ ಶಿಕ್ಷಕರು ದಯವಿಟ್ಟು ಈ ಕಲ್ಪನೆಯಿಂದ ಹೊರಗೆ ಬರಬೇಕು. ಸರಿಯಾದ ದಾರಿಯನ್ನು ತೋರಿಸಿದಾಗ ಹೇಗೆ ಮುಂದುವರಿಬೇಕು, ಜೀವನ ಕಟ್ಕೊಳ್ಳೋದು ಹೇಗೆ ಸಾಧ್ಯ ಇದ್ದಾವೆ, ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಯಾವೆಲ್ಲ ಅಂಶಗಳು ಕಾರ್ಯನಿರ್ವಹಿಸ್ತವೆ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಗುರುತಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಕ್ಕಳನ್ನು ತಯಾರು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೇವಲ ಕಟ್ಟಡಗಳು, ಶೌಚಾಲಯಗಳು, ಮೈದಾನಗಳು ಇಂಥದ್ದಷ್ಟೇ ನಮ್ಮ ಎದುರಿಗೆ ತಾವೇನು ಹಿರಿಯರನ್ನು ಗೌರವಿಸಿದ್ರಿ, ಊರಿನಲ್ಲಿ ಗಣ್ಯರು ಅಂತೇಳಿ ಗುರುತಿಸ್ತೀರಿ, ಅವರು ಮೂಡ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದರಿಂದ ಸಾಧ್ಯ ಆಯಿತು? ಡೆಡಿಕೇಟೆಡ್, ತಮ್ಮನ್ನು ತಾವು ತೊಡಗಿಸ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳ ಅಭಿವೃದ್ಧಿಗಾಗಿ ಜೋಪಡಿಯಲ್ಲೂ ಕಲಿಸಿ ಸಾಧನೆ ತೋರಿಸ್ತಕ್ಕಂಥ ಶಾಂತಿನಿಕೇತನದ ಮಾದರಿಯಲ್ಲಿ ಶಾಲೆ ನಡೆಸ್ತಕ್ಕಂಥ ನನ್ನೆಲ್ಲ ಹಿರಿಯ ಶಿಕ್ಷಕ ಬಂಧುಗಳಿಗೆ, ಆ ನಿಟ್ಟಿನಲ್ಲಿ ಈ ಸ್ಥಳದಾನಿ ಮಾಡಿದಂಥವ್ರು ಇರ್ಬೋದು, ಊರ ಹಿರಿಯರು ಇರ್ಬೋದು, ಅಂಥವ್ರದ್ದು ಕೊಡುಗೆಗಳನ್ನು, ವಿಶೇಷತೆಗಳನ್ನು ನಾವು ಗಮನಿಸಬೇಕಾಗಿದೆ, ಅನುಸರಿಸಬೇಕಾಗಿದೆ. ಹಾಗಾಗಿ ಮೂಲಭೂತ ಸೌಕರ್ಯಗಳು ಬೇಕು. ಮಕ್ಕಳನ್ನು ಕಳಿಸೋವಾಗ ಅವುಗಳನ್ನು ಗಮನಿಸಿ, ಬೇಡ ಅಂತ ಹೇಳೋದಿಲ್ಲ, ಆದರೆ ಅಷ್ಟು ಅಂದ್ರೇ ಗುಣಾತ್ಮಕ ಶಿಕ್ಷಣ ಸಾಧ್ಯ ಆಗೋದಿಲ್ಲ. ಶಿಕ್ಷಣ ಪರಿಪೂರ್ಣ ಆಗಬೇಕಾದ್ರೆ ನಮ್ಮ ಶಿಕ್ಷಕರು ಪೂರ್ಣ ಪ್ರಮಾಣದಲ್ಲಿ ಜವಾಬ್ದಾರಿಯಿಂದ ಇಲಾಖೆ ಆಶಯಗಳನ್ನು, ಊರ ನಾಗರಿಕರ ಆಶಯಗಳನ್ನು ಗಮನಿಸಬೇಕಾಗಿದೆ. ಇವತ್ತು ಒಂದು ಸ್ಪಷ್ಟ ಸಂದೇಶ ಈ ವೇದಿಕೆ ಕಾರ್ಯಕ್ರಮದ ಮೂಲಕ ಹೋಗಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ನಮ್ಮ ಈ ಭಾಗದ ಬೈಲುಗದ್ದೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಸುಸಂಸ್ಕೃತರಿದ್ದಾರೆ. ಶಿಕ್ಷಣಕ್ಕಾಗಿ ಎಷ್ಟು ಮಹತ್ವ ಕೊಡ್ತಾರಲ್ಲ, ಈ ಭಾಗದ ಎಲ್ಲ ಶಿಕ್ಷಕರು ಇದನ್ನು ಗಮನಿಸಬೇಕು. ಇಷ್ಟೇ ಅವರು ಹಲವು ಶಿಕ್ಷಕರನ್ನು ಇಲ್ಲಿ ಗುರುತಿಸಿದ್ರು, ಸನ್ಮಾನಿಸಿದರು. ಸುಬ್ರಾಯ್ ಎಸ್.ಎಂ. ಭಟ್ ಇರ್ಬೋದು, ಸುಬ್ರಾಯ ಶಾನ್ಬಾಗ್ ಇರ್ಬೋದು, ಅನೇಕ ಜನರ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ದಾರೆ.
ತಮ್ಮ ತಲೆ ಮೇಲಿಟ್ಟು ಮೆರೆಸ್ತಾರೆ. ಹಾಗೆ ಕರ್ತವ್ಯದಲ್ಲ ಚ್ಯುತಿ ಬಂದರೂ ಕೂಡ ಹಾಗೆ ಸುಮ್ಮನೆ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಬಡ್ದು ಎಚ್ಚರಿಸ್ತಾರೆ, ಕಿವಿ ಹಿಂಡು ಬುದ್ಧಿ ಹೇಳ್ತಾರೆ. ಹಾಗಾಗಿ ನಾವು ಇಲಾಖೆಯಲ್ಲಿ ಇರ್ತಕ್ಕಂಥವರು ಇದ್ರ ಬಗ್ಗೆ ಸೂಕ್ಷ್ಮತೆಗಳನ್ನು ಅರಿತುಕೊಂಡು ಜನರ ಆಶಯಗಳನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡೋಣ. ಮಕ್ಕಳೇ ನಮಗೆ ಬದುಕು. ಇಂಥದ್ದೊಂದು ಆದರ್ಶ ಸಮಾಜ ಮಾಡೋದಕ್ಕೆ ಈ ಒಂದು ಸುವರ್ಣ ಮಹೋತ್ಸವ ನಾಂದಿ ಆಡ್ತದೆ. ಬೈಲ್ಗದ್ದೆ ಶಾಲೆ ಶತಮಾನ ಕಾಣಲಿ, ಶತಮಾನೋತ್ತರ ಸಂವತ್ಸರಗಳನ್ನು ದಾಖಲಿಸುವಂಥ ದಿನಗಳು ನಮ್ಮ ಮುಂದಿನ ದಿನದಲ್ಲಿ ಬರಲಿ ಅಂಥ ಒಂದು ಭಾಗ್ಯವನ್ನು ತಾವು ಕರುಣಿಸಿದ್ದೀರಾ. ಮುಂದಿನ ದಿನದಲ್ಲೂ ಕೂಡ ಶಾಲೆ ಜೊತೆ ತಾವೆಲ್ಲ ಹೀಗೆ ಜೋಡಿಸ್ಕೊಂಡು ಹೋಗ್ತಿರತಕ್ಕಂಥ ಒಂದು ಆಶಯ ಭಾವನೆಯೊಂದಿಗೆ ಮಾತಿಗೆ ಮುಗಿಸ್ತೇನೆ. ನಮಸ್ಕಾರ. ಅರ್ಥಪೂರ್ಣವಾದ ಸಂದೇಶಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಶ್ರೀಯುತ NR ಹೆಗಡೆಯವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಈ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ವಿಭಾ ಯಮನಾಯಕ್ ಈಗ ಅಭಿನಂದನಾ ನುಡಿಯನ್ನು ಆಡ್ತಾ ಇದ್ದಾರೆ. ಅಭಿನಂದನಾ ನುಡಿ. ನನ್ನ ಹೆಸರು ವಿಭಾ ಮೋಹನ್ ನಾಯ್ಕ್. ವಿದ್ಯೆ ಎಂಬ ಹೂವಿಗೆ ವಿದ್ಯಾರ್ಥಿಯೇ ದುಂಬಿ. ಪ್ರಶ್ನೆ ಮಾಡುವ ಗುಣವೇ ಜ್ಞಾನದ ಮೊದಲ ಮೆಟ್ಟಿಲು. ಶಾಲೆ ಆ ಪ್ರಶ್ನೆಗಳಿಗೆ ರೆಕ್ಕೆ ನೀಡುತ್ತದೆ. ಈ ಪ್ರಪಂಚದಲ್ಲಿ ವಿದ್ಯೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ. ಕೇವಲ ಅಕ್ಷರ ಜ್ಞಾನವನ್ನು ಮಾತ್ರವಲ್ಲದೆ ಸಂಸ್ಕಾರ ಮತ್ತು ಶಿಸ್ತನ್ನು ಕಲಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಈ ದೇಗುಲ ಶ್ರಮಿಸಿದೆ. ಇಂತಹ ಪವಿತ್ರವಾದ ಕಾರ್ಯವನ್ನು ಒದಗಿಸುವ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನು ಸಾರ್ಥಕವಾಗಿಸುವ ವಿದ್ಯಾಮಂದಿರವೇ ಜ್ಞಾನ ದೇಗುಲವಾಗಿದೆ. ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ಪುಟ್ಟದೊಂದು ಲೋಕವೇ ಕಟ್ಟಿ ನೂರಾರು ಕನಸುಗಳ ಹೊತ್ತು ಹೋಗುವೆವು. ಆ ಕನಸೆಲ್ಲ ನನಸಾಗಿಸಲು ಇವುಗಳಿಗೆಲ್ಲ ದಾರಿದೀಪವಾಗಿರುವುದು ನಮ್ಮ ಹೆಮ್ಮೆಯ ಬೈಲ್ಗದ್ದೆ ಶಾಲೆ. ಇಂದು ಸುವರ್ಣ ಮಹೋತ್ಸವ ಬಾಗಿಲಲ್ಲಿ ಅಲಂಕಾರಗೊಂಡು ಕಂಗೊಳಿಸುತ್ತಿರುವ ಈ ಕಾರ್ಯಕ್ರಮಕ್ಕೆ ಆದರದಿಂದ ಆಗಮಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಈ ವೇದಿಕೆಗೆ ಹೆಚ್ಚಿನ ಶೋಭೆಯನ್ನು ತಂದುಕೊಟ್ಟಂತಹ ಎಲ್ಲ ಗಣ್ಯಾದಿ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದುವರೆಗೆ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳು 1000ಕ್ಕೂ ಮಿಗಿಲು. ಈಗ ಶಿಕ್ಷಣ ಪಡೆಯುತ್ತಿರುವವರು 50 ವಿದ್ಯಾರ್ಥಿಗಳು. ಬೈಲ್ಗದ್ದೆ ಹೆಸರಿನ ಹಿನ್ನೆಲೆ ಏನಿಯೋ ಗೊತ್ತಿಲ್ಲ. ಆದರೆ ಬಯಲಿನಿಂದ ಕೂಡಿರುವಂತಹ ಗದ್ದೆಗಳ ಪ್ರಕಾರ ಇರಬಹುದು ಎಂಬ ಅನಿಸಿಕೆ. ಆ ಒಂದು ಹೆಸರನ್ನೇ ಈ ಶಾಲೆಗೆ ಇಟ್ಟು ಪ್ರಾರಂಭಿಸಲಾಯಿತು. ಇಂತಹ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದನ್ನು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯು ಮೈಮೆ ಗ್ರಾಮಕ್ಕೆ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮಿದೆ ಎಂದರೆ ಅದೆಷ್ಟೋ ಶಿಕ್ಷಕರು, ದಾನಿಗಳು, ಜನಪ್ರತಿನಿಧಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಾಲಾ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಪೂರ್ವ ವಿದ್ಯಾರ್ಥಿಗಳು, ಬೈಲ್ಗದ್ದೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಪಾಲಕ ಬಂಧುಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು, ಹೀಗೆ ನೂರಾರು ಜನರ ಪರಿಶ್ರಮ ಅಡಗಿದೆ. ಇವರೆಲ್ಲರಿಗೂ ಈ ದಿವಸ ಅಭಿನಂದನೆಯನ್ನು ಸಲ್ಲಿಸುವುದೇ ನಾನು ಈ ವೇದಿಕೆಗೆ ಬಂದಂತಹ ಉದ್ದೇಶವಾಗಿದೆ. ಈ ಶಾಲೆಯು ಗಣಪತಿ ಗೋವಿಂದ ಗೌಡ ಇವರ ಮನೆಯ ಅಂಗಳದಲ್ಲಿ ಪ್ರಾರಂಭವಾಯಿತು. ನಂತರ ತಾಳೆಗರಿಯಲ್ಲಿ ನಿಂತ ಪುಟ್ಟ ಶಾಲೆಯಲ್ಲಿ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ತನ್ನಲ್ಲಿರುವ ವಿದ್ಯೆಯನ್ನು ಪುಟ್ಟ ಪುಟ್ಟ ಮಕ್ಕಳಿಗೆ ಧಾರೆ ಎರೆದು ಈ ಶಾಲೆಗೆ ಭದ್ರ ಬುನಾದಿಯನ್ನು ಹಾಕಿದಂತಹ ಶ್ರೀ ಉಮೇಶ್ ನಾಯ್ಕ್ ಶಿಕ್ಷಕರು ಇವರಿಗೆ ಪ್ರಪ್ರಥಮವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸರಕಾರದಿಂದ ಶಾಲೆಗೆ ಕಟ್ಟಡ ಮಂಜೂರಿಯಾದಾಗ ಅದನ್ನು ನಿರ್ಮಿಸಲು ಜಾಗದ ಅಭಾವವನ್ನು ಮನಗಂಡು ಉದಾರ ಗುಣದಿಂದ ಸರಳ ಜೀವಿಗಳು, ಮಹಾದಾನಿಗಳು ಆದಂತಹ ಶ್ರೀಯುತ ಗೋವಿಂದ ಗಣಪತಿ ಗೌಡ ಇವರು 2 ಎಕರೆ ಜಾಗವನ್ನು ಶಾಲೆಗಾಗಿ ನೀಡಿದರು. ಇವರ ಈ ಮಹತ್ ಕಾರ್ಯದಿಂದ ಇಂದು ನಮ್ಮ ಶಾಲೆ ಒಂದು ಸುಂದರ ಶಾಲೆಯಾಗಿ ಹೊರಹೊಮ್ಮಿದೆ. ಅಂದಿನಿಂದ ಇಂದಿನವರೆಗೂ ಮುಂದಿನ ತಲಾಂತರವರೆಗೂ ನಿಮ್ಮ ಉದಾರತೆ ಬೈಲ್ಗದ್ದೆ ಹಾಗೂ ಸುತ್ತಮುತ್ತಲಿನ ಮೈಮೆ ಗ್ರಾಮದ ಪ್ರತಿಯೊಬ್ಬರ ಮನಗಳಲ್ಲೂ ಅಚ್ಚಳಿಯದೆ ಉಳಿದುಕೊಳ್ಳಲಿ ಎಂದು ಆಶಿಸುತ್ತಾ ತಮಗೂ ಕೂಡ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. 1963ರಲ್ಲಿ ಪ್ರಾರಂಭವಾದ ಈ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಈ ಶಾಲೆಗೆ ಬಂದ ಅನೇಕ ಶಿಕ್ಷಕರನ್ನು ನಾನು ಇಲ್ಲಿ ಸ್ಮರಿಸಲೇಬೇಕು.
ಮೂಲಭೂತ ಸೌಕರ್ಯಗಳೇ ಇಲ್ಲದ ಈ ಊರಿನಲ್ಲಿ 1963ರಿಂದ ಸುಮಾರು 62 ವರ್ಷ ಸೇವೆ ಸಲ್ಲಿಸಿ ನಮ್ಮೂರಿನ ಜನರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಅಂದು ನೀವು ವಿದ್ಯಾರ್ಥಿಗಳಿಗೆ ನೀಡಿದ ಶಿಕ್ಷಣ, ಪ್ರೀತಿ, ಪಾಲಕ ಶಿಕ್ಷಕರಲ್ಲಿ ಹೊಂದಾಣಿಕೆ ಇವೆಲ್ಲವೂ ನಿಮ್ಮನ್ನು ವೇದಿಕೆಯ ಮೇಲೆ ಅಭಿನಂದಿಸಲು ಪ್ರೇರಣೆಯಾಗಿದೆ. ಅಂತೆಯೇ ಅಂದಿನಿಂದ ಇಂದಿನವರೆಗೂ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮೆಲ್ಲರ ಬಾಳಿಗೆ ದಾರಿದೀಪವಾದ ಎಲ್ಲ ಗುರುಗಳಿಗೂ ನನ್ನ ಕೋಟಿ ಅಭಿನಂದನೆಗಳು. ಅಂದಿನಿಂದ ಇಂದಿನವರೆಗೂ ಶಾಲಾ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರುಗಳನ್ನು ಈಗಿನ ಅಧ್ಯಕ್ಷರಾದ ಶ್ರೀ ಧರ್ಮ ಕೆ ಗೌಡ ಹಾಗೂ ಅವರ ತಂಡವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಶಾಲೆಯ ಪ್ರತಿಯೊಂದು ಹಂತದಲ್ಲೂ ಅಭಿವೃದ್ಧಿ ಕಾರ್ಯದಲ್ಲೂ ಕೈಜೋಡಿಸಿ ಶ್ರಮದಾನವನ್ನು ನೀಡಿ ಶಾಲೆಗೆ ಭೌತಿಕ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ಶ್ರಮಿಸಿರುವ ಇವರ ಶಾಲೆ ಮೇಲಿನ ಪ್ರೀತಿ, ಶಾಲೆ ಮೇಲಿನ ಗೌರವ ಹಾಗೂ ಶಾಲೆಯನ್ನು ಬೆಳೆಸಿ ಉಳಿಸಬೇಕು ಹೇಳುವೆಂಬ ದೃಢ ಸಂಕಲ್ಪ ಇವುಗಳನ್ನೆಲ್ಲ ನೆನೆದು ನಾನು ಅವರೆಲ್ಲರಿಗೂ ಸಹ ಅತ್ಯಂತ ಗೌರವಪೂರ್ವಕವಾಗಿ ಕೈ ಜೋಡಿಸಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂಬ ದೃಢ ಸಂಕಲ್ಪದಿಂದ ಕಾರ್ಯೋನ್ಮುಖರಾಗಿರುವ ಪೂರ್ವ ವಿದ್ಯಾರ್ಥಿಗಳ ತಂಡಕ್ಕೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀ ಮಾಧವ್ ಗಣಪತಿ ಗೌಡ, ಅಧ್ಯಕ್ಷರಾಗಿರುವ ಶ್ರೀ ಮಹೇಶ್ ಸುಬ್ರಾಯಂಬಿ ಹಾಗೂ ಎಲ್ಲ ಉಪಾಧ್ಯಕ್ಷರುಗಳಿಗೂ ಸರ್ವ ಸದಸ್ಯರಿಗೂ ಪ್ರೀತಿಪೂರ್ವಕ ಅಭಿನಂದನೆಗಳು. ನಮ್ಮ ಶಾಲೆಗೆ ಅಚ್ಚುಕಟ್ಟಾಗಿ ಪೇಂಟಿಂಗ್ ವ್ಯವಸ್ಥೆ ಮತ್ತು ಗ್ರೌಂಡ್ ರಿಪೇರಿ ಮಾಡಲು ಸಹಕರಿಸಿರುವ ಗ್ರಾಮ ಪಂಚಾಯತ್ ಉಪ್ಪೋಣಿಯ ಅಧ್ಯಕ್ಷರಾಗಿರುವ ಶ್ರೀ ಗಣೇಶ್ ನಾಯ್ಕ್ ಇವರಿಗೂ ಸಹ ಇವರ ತಂಡಕ್ಕೂ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮುಂದುವರಿದ ಕಾಂಪೌಂಡ್ ಹಾಗೂ ಶಾಲೆಗೆ ರಸ್ತೆಯ ಸಂಪರ್ಕ, ಶಾಲಾ ಅಭಿವೃದ್ಧಿಗೆ ಸರಕಾರದಿಂದ ಬರುವಂತಹ ಎಲ್ಲ ಅನುದಾನವನ್ನು ಒದಗಿಸಿಕೊಟ್ಟಂತಹ ನಮ್ಮ ಹೆಮ್ಮೆಯ ಸಚಿವರಾದ ಶ್ರೀ ಮಂಕಾಳೇಶ್ ವೈದ್ಯರವರಿಗೂ ಹಾರ್ದಿಕ ಅಭಿನಂದನೆಗಳು. ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಡೆದ ಭೌತಿಕ ಸೌಕರ್ಯಗಳನ್ನು ಸಕಾಲದಲ್ಲಿ ಒದಗಿಸಿಕೊಟ್ಟಂತಹ ಶ್ರೀ ಸಂತೋಷ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯರು ಉಪ್ಪೋಣಿ ಇವರಿಗೂ ಸಹ ಅಭಿನಂದನೆಗಳು. 2 ದಿನಗಳ ಕಾಲ ರುಚಿಕಟ್ಟಾದ ಉಪಹಾರ ಮತ್ತು ಭೋಜನ ವ್ಯವಸ್ಥೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸಿಕೊಟ್ಟಂತಹ ಶ್ರೀ ಸೀತಾರಾಮ್ ಹೆಗಡೆ ಹಾಗೂ ಅವರ ತಂಡಕ್ಕೆ ಅವರಿಗೆ ಸಹಕರಿಸಿರುವ ಸುತ್ತಮುತ್ತಲಿನ ಊರ ನಾಗರಿಕರಿಗೂ ಕೋಟಿ ಅಭಿನಂದನೆಗಳು. ಇಂದು ಬಿಡುಗಡೆಯಾದ ಸುವರ್ಣ ಧಾತ್ರಿ ಸ್ಮರಣ ಸಂಚಿಕೆಯ ಗೌರವ ಸಂಪಾದಕರಾಗಿ ಕಾರ್ಯನಿರ್ವಹಿಸಿರುವ ಡಾಕ್ಟರ್ GS ಹೆಗ್ಡೆ ಗುರುಗಳಿಗೂ ಅಭಿನಂದನೆಗಳು. ನಮ್ಮ ಶಾಲೆಯ ಸ್ಮರಣ ಸಂಚಿಕೆಗೆ ಸಹಾಯಕ ಸಂಪಾದಕರಾಗಿ ಕಾರ್ಯನಿರ್ವಹಿಸಿರುವ ಪಕ್ಕದ ಶಾಲೆಯ ಶ್ರೀ ಸುಬ್ರಾಯ್ ಶಾನ್ಭಾಗ್ ಸರ್ ಅವರಿಗೂ ಅಭಿನಂದನೆಗಳು. ನಮ್ಮ ಶಾಲೆಗೆ ಸ್ಮರಣ ಸಂಚಿಕೆಗೆ ಅತಿ ದೊಡ್ಡ ಧನ ಸಹಾಯವನ್ನು ನೀಡಿರುವಂತಹ ಕ್ಯಾಂಪ್ಕೋ ನಿಯಮಿತ ಮಂಗಳೂರು ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ, ನಮ್ಮೂರಿನ ಸಮಸ್ತ ರೈತ ಬಾಂಧವರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು. ಶಾಲೆಗೆ ಇನ್ವರ್ಟರನ್ನು ನೀಡಿ ನಿರಂತರವಾಗಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸಿರುವಂಥ ನಿವೃತ್ತ ಶಿಕ್ಷಕರಾದ ಶ್ರೀ ಜಗದೀಶ್ ಸರ್ ಅವರಿಗೂ ಪ್ರೀತಿಪೂರ್ವಕ ಅಭಿನಂದನೆಗಳು. ಪ್ರಿಂಟರನ್ನು ನೀಡಿರುವಂತಹ ಶ್ರೀ SM ಭಟ್ ಮುಖ್ಯ ಶಿಕ್ಷಕರು ಇವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳು. ನಮ್ಮ ಶಾಲೆಗೆ ಹೆಚ್ಚಿನ ಧನ ಸಹಾಯವನ್ನು ನೀಡಿರುವಂಥ ಎಲ್ಲ ಮಹನೀಯರುಗಳಿಗೂ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳು. ಸುವರ್ಣ ಮಹೋತ್ಸವಕ್ಕಾಗಿ ದುಡಿದಿರುವ ಎಲ್ಲ ಸಮಿತಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಎಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಈ ಹಿಂದೆ ಬೈಲ್ಗದ್ದೆ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಕೆಲಸವನ್ನು ನೀಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಈಗ ನನ್ನ ನೆಚ್ಚಿನ ಗುರುಗಳಾಗಿರುವಂಥ ಶ್ರೀ SM ಭಟ್ ಸರ್ ಹಾಗೂ ಶ್ರೀ ಬಾಬು ನಾಯ್ಕ್ ಸರ್ ಸಹ ಶಿಕ್ಷಕರು ಹಾಗೂ ಎಲ್ಲ ಅತಿಥಿ ಶಿಕ್ಷಕರುಗಳಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಪ್ರತಿದಿನ ರುಚಿಕಟ್ಟಾದ ಅಡುಗೆ ಮಾಡಿ ಮಾತ್ರ ವಾತ್ಸಲ್ಯ ತುಂಬಿದ ಕೈಗಳಿಂದ ನಮಗೆಲ್ಲರಿಗೂ ಉಣಬಡಿಸುತ್ತಿರುವ ನಮ್ಮ ಪ್ರೀತಿಯ ಅಡುಗೆಯವರಿಗೂ ಸಹ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳು.
ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ವೇದಿಕೆಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶೋಭೆಯನ್ನು ತಂದುಕೊಟ್ಟಂಥ ಶ್ರೀ ಮಂಕಾಳೇಶ್ ವೈದ್ಯರವರಿಗೂ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಅನಂತ ಅಭಿನಂದನೆಗಳು. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳಿಗೆ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೂ ಅತ್ಯಂತ ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಅಭಿನಂದನಾ ನುಡಿಯನ್ನು ಅತ್ಯಂತ ಸುಂದರವಾಗಿ ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಕುಮಾರಿ ವಿಭಾ ನಾಯಕ್ ಅವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದೇ ಸಂದರ್ಭದಲ್ಲಿ ಅಭಿನಂದನಾ ನುಡಿಯನ್ನಾಡಿರುವಂತಹ ಕುಮಾರಿ ವಿಭಾ ಇವರಿಗೆ ನಿವೃತ್ತ ಶಿಕ್ಷಕರಾಗಿರುವಂತಹ ಶ್ರೀಯುತ GT ನಾಯಕ್ ಅವರು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಅವರು ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ವೇದಿಕೆಯ ಮೇಲೆ ಗೌರವಾನ್ವಿತ ಅಭ್ಯಾಗತರಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಯೋಗೇಶ್ ರಾಯ್ಕರ್ ಅವರು ಉಪಸ್ಥಿತರಿದ್ದಾರೆ. ಅವರ ಮಾತಿಗಿಂತ ಮೊದಲು ನಮ್ಮ ಈ ಕರೆಗೆ ಹೊನ್ನಾವರ ತಾಲೂಕಿನ ಎಲ್ಲ ಶಿಕ್ಷಕ ಮಿತ್ರರು ಆಗಮಿಸಿದ್ದಾರೆ. ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಿದ್ದೇವೆ. ದಯವಿಟ್ಟು ಎಲ್ಲರೂ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಶ್ರೀಯುತ ಹರಿಶ್ಚಂದ್ರ ನಾಯಕ್ ಅವರು ಶ್ರೀಯುತ ಸುರೇಶ್ ನಾಯ್ಕ್ ಹೊದ್ಕೆ ಶಿರೂರ್, ರಮೇಶ್ ಮಲ್ಲಪ್ಪ, ಶ್ರೀಮತಿ ಲಕ್ಷ್ಮಿ ಎಚ್, ಶ್ರೀಮತಿ ಪ್ರತಿಮಾ ಹೆಗಡೆ, ಶ್ರೀಯುತ ಶಂಕರ್ ನಾಯ್ಕ್, ಶ್ರೀಯುತ ರಮಾನಂದ್ ನಾಯ್ಕ್, ಶ್ರೀಯುತ ಆರ್ ಜಿ ಹೆಗಡೆ ಕಂಡೋಡಿ, ದಯವಿಟ್ಟು ಇನ್ಯಾರಾದರೂ ಶಿಕ್ಷಕರಿದ್ದರೆ ದಯವಿಟ್ಟು ಶೋಭಾ ಹೆಗಡೆ, ಗೌರೀಶ್ ಹೆಗಡೆ, ದಯವಿಟ್ಟು ಯಾರಾದರೂ ಇದ್ದಲ್ಲಿ, ನಮಗೆ ನೀವು ಕಾಣ್ತಾ ಇಲ್ಲ ಎದುರುಗಡೆ ಆಗಮಿಸಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ತಾವು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ರಮೇಶ್ ಇನ್ಯಾರಾದರೂ ರಮಾನಂದ್ ಸರ್, ಶೋಭಾ ಹೆಗಡೆ, ಶೋಭಾ ಶಾನ್ಬಾಗ್, ಶ್ರೀಮತಿ ಶೋಭಾ ಶಾನ್ಬಾಗ್, ದಯವಿಟ್ಟು ಶೋಭಾ ಶಾನ್ಬಾಗ್ ಅವರು ಯಲಕೋಟಿಗೆ ಶಾಲೆಯ ಶ್ರೀಮತಿ ಶೋಭಾ ಶಾನ್ಬಾಗ್ ಅವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀಯುತ ಯೋಗೇಶ್ ರಾಯ್ಕರ್ ಅವರ ಶುಭಾಶಯದ ಮಾತಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲುಗದ್ದೆ ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆತ್ಮೀಯರಾದ ಗಣೇಶ್ ನಾಯ್ಕರವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗ್ರಾಮ ಪಂಚಾಯತ ಶಿಕ್ಷಣ ಇಲಾಖೆಯ ವಿವಿಧ ಹಂತದ ಎಲ್ಲ ಅಧಿಕಾರಿಗಳೇ, STMCಯ ಅಧ್ಯಕ್ಷರೇ, ಈ ಒಂದು ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಊರ ನಾಗರಿಕರೇ, ಪೂರ್ವ ವಿದ್ಯಾರ್ಥಿಗಳೇ ಹಾಗೂ ಮುದ್ದು ಮಕ್ಕಳೇ, ಈಗಾಗಲೇ ಭಾಳ ವೇಳೆ ಆಗಿದೆ ಮತ್ತು ಸಾಯಂಕಾಲನೂ ಕೂಡ ಸಭಾ ಕಾರ್ಯಕ್ರಮ ಇದೆ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ
1963ರಲ್ಲಿ ಪ್ರಾರಂಭವಾದ ಇಂದು ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭಗೊಂಡು ನಂತರ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಅಂಗನವಾಡಿ ಶಾಲೆ ಕೇಂದ್ರ ಕೂಡ ಈ ಒಂದು ಪ್ರಾಂಗಣದಲ್ಲಿ ನಡೀತಾ ಇದೆ. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಿದಂಥ ಎಲ್ಲ ಈ ಒಂದು ಸಮಿತಿಯ ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಶಿಕ್ಷಣಕ್ಕೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಅಂತ ನಮ್ಮ ಒಂದು ಸಚಿವರ ಒಂದು ಧ್ಯೇಯದಂತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಈ ಶಾಲೆ ಹೊಂದಿದೆ. ಮುಂದೂ ಕೂಡ ಆಗಬೇಕಾದ ಕೆಲಸನ ತಾನು ಮಾಡಿಕೊಡ್ತೇನೆ ಅಂತ ಸಚಿವರು ಈಗಾಗಲೇ ಹೇಳಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇರೋದು ಕೂಡ ಒಂದು ಅಭಿನಂದನಾರ್ಹ. ಮತ್ತು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದಿಂದ ವಂಚಿತರಾಗಬಾರ್ದು ಹೇಳುವಂಥ ದಿಶೆಯಲ್ಲಿ ಹಿಂದಿನ ಏನು ದಾನಿಗಳು ಈ ಒಂದು ಸ್ಥಳವನ್ನು ನೀಡಿದಂಥ ಗೋವಿಂದ ಗಣಪತಿ ಗೌಡ ಕುಟುಂಬದವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಶ್ರೀಯುತ ಎಸ್ ಎಂ ಭಟ್ರವರ ಒಂದು ನೇತೃತ್ವದಲ್ಲಿ ಎಲ್ಲ ಶಿಕ್ಷಕರ ಎಲ್ಲ ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಸಹಕಾರದಿಂದ ಊರ ನಾಗರಿಕರ ಮತ್ತು ದಾನಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರೂ ಒಂದು ಶುಭವನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಯೋಗೇಶ್ ರಾಯ್ಕರ್ ಅವರಿಗೆ. ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ವಿನೋದ್ ನಾಯಕ್ ಅವರ ನುಡಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲಗದ್ದೆ ಇದರ ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದ ನಮ್ಮ ಕ್ಷೇತ್ರದ ಶಾಸಕರು, ಉಸ್ತುವಾರಿ ಸಚಿವರು ಮಂಕಾಳ ವೈದ್ಯ ಅವರಿಗೆ ಮತ್ತು ವೇದಿಕೆ ಮೇಲೆ ಆಚರಣೆಯಿದ್ದ ಎಲ್ಲ ಗಣ್ಯರೇ, ಇವತ್ತು ನಮ್ಮ ಬೈಲಗದ್ದೆ ಶಾಲೆಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮ ಗ್ರಾಮೀಣ ಮಟ್ಟದಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ನೋಡಿದರೆ ಎಲ್ಲ ಶಿಕ್ಷಕರು ಸಹ ಇಲ್ಲಿ ಬಂದಿದ್ದಾರೆ. ಇವತ್ತು ತುಂಬ ಜನ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ಇಲ್ಲಿ ಸಹ ಹಳೆಯ 40 ಏನು ಸಚಿವರು ಹೇಳಿದ್ರು 40 ವರ್ಷಗಳ ಹಿಂದಿನ ಏನು ಒಂದು ಶಾಲೆ ಯಾವ ರೀತಿ ಇತ್ತು ಅಂತ ಹೇಳುವ ಒಂದು ಚಿತ್ರವನ್ನು ಸಹ ಬಿಡಿಸಿದ್ದಾರೆ. ಮಕ್ಕಳಿಗೆ ಶಿಕ್ಷಣ ಒಟ್ಟಿಗೆ ಕೃಷಿ ಬಗ್ಗೆ ಸಹ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಏನು ಇಲ್ಲಿಯ ಸಾರ್ವಜನಿಕರು, ಹಳೆ ಕಾರ್ಯಕರ್ತರು ಮತ್ತು ಎಲ್ಲರಿಗೂ ಸಹ ವಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀ ವಿನೋದ್ ನಾಯ್ಕ್ ಸರ್ ಅವರಿಗೆ. ಈಗ ಪಂಚಾಯತ್ ಸದಸ್ಯರಾದಂಥ ಶ್ರೀ ಗಣೇಶ್ ನಾಯ್ಕ್ ಅವರು ತಮ್ಮ ನುಡಿಗಾಗಿ ವೇದಿಕೆಗೆ.